ಬಟ್ ಸಾಮಾನ್ಯವಾಗಿ ಅದನ್ನ ತುಂಬಾ ನೆಗೆಟಿವ್ ಆಗೇ ಪೋರ್ಟ್ರೇ ಮಾಡಿದೀವಲ್ವಾ, ಅಂದ್ರೆ ಅದೊಂದು ಕೆಟ್ಟದ್ದು, ಕರೆಕ್ಟ್. ಹಿಂಸಿಸುವಂತ ಆ ಪರಿಸ್ಥಿತಿ. ಸಾಲ ಅಂತ ಕೇಳೋರು ಬಂದಾಗ ನಿಮ್ಮ ಮನೆ ಮುಂದೆ ಅವಾಗ ಇದನ್ನ ಕೆಟ್ಟದಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಆಸ್ತಿ ಬಂದದ್ದನ್ನ ಕರ್ಮ ಅಂತ ಯಾರು ಪ್ರೊಜೆಕ್ಟ್ ಮಾಡಿಲ್ಲ, ಅದು ಕರ್ಮವೇ. ನಿಜ. ಕೆಲಸ ಮಾಡಿದಿರಿ, ಸಂಬಳ ಬಂದಿದೆ, ಹೌದಾ? ಕರ್ಮ ಕರ್ಮಫಲ ರಿಲೇಟ್ ಮಾಡ್ಕೋತೀರಾ? ಸೊ ಕೃಷ್ಣ ಹೇಳಿರೋ ಕರ್ಮಣ್ಯನಲ್ಲಿ ಕರ್ಮ ಅಂದ್ರೂ ಅದೇ ಅಲ್ವಾ ಹಾಗಿದ್ರೆ? ಕರ್ಮಣ್ಯವಾಧಿಕಾರಸ್ತೆ ಅಂದ್ರೆ ಕರ್ಮ ಮಾಡೋದ್ರಲ್ಲಿ ನಂಗೆ, ಕೆಲಸ ಮಾಡೋದ್ರಲ್ಲಿ ನಂಗೆ ಅಧಿಕಾರ ಇದೆ. ಸಂಬಳ ಕೊಡೋದು ಮ್ಯಾನೇಜ್ಮೆಂಟ್ಗೆ ಬಿಟ್ಟಿದ್ದು, ಗೊತ್ತಾಯ್ತಾ? ಈಗ ನಾವು ಸಾಧಾರಣ ಜನ ಕೆಲಸವೂ ಮಾಡ್ತೀವಿ, ಸಂಬಳ ಎಕ್ಸ್ಪೆಕ್ಟು ಮಾಡ್ತೀವಿ, ಕರ್ಮವೂ ಎಕ್ಸ್ಪೆಕ್ಟ್ ಮಾಡ್ತೀವಿ, ಕರ್ಮ ಫಲವನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಓಕೆನಾ? ತಪ್ಪ? ಅಷ್ಟೇ. ಇಷ್ಟೇ ಕರ್ಮ ಅಂದರೆ ಫೋನ್ ತೊಗೊಂಡಿದ್ದೀವಿ, ಒಂದು ಕನೆಕ್ಷನ್ ಹಾಕ್ಸ್ಕೊಂಡಿದ್ದೀವಿ, ಪೋಸ್ಟ್ ಪೇಯ್ಡೋ ಪ್ರೀಪೇಯ್ಡೋ, ಅದರ ಕಟ್ಟಿದ್ರೆ ಮಾತ್ರ ಅದು ನಮಗೆ ಆಪ್ರೇಟ್ ಆಗ್ತದೆ. ರಿಚಾರ್ಜ್ ಮಾಡಿಲ್ಲ ಅಂದರೆ ಆಪ್ರೇಟ್ ಆಗಲ್ಲ, ಹೌದಾ? ಗಾಡಿ ಓಡಿಸ್ಕೊಂಡು ಹೋಗಿದ್ದೀವಿ, ಗೊತ್ತಿಲ್ಲದೆ ಸಿಗ್ನಲ್ ಜಂಪ್ ಮಾಡಿಬಿಟ್ಟಿದ್ದೀವಿ, ಕರ್ಮ ಮಾಡಿದ್ದೀವಿ, ಚಲನ್ ಬಂದಿದೆ. ಈಗ ಚಲನ್ ನನಗೆ ಬರ್ತಾ ಇದೆ ಅಂತಂದ್ರೆ ನೀವು ಮಾಡಿದ್ರಿಂದ ಅಲ್ವಾ ಚಲನ್ ಬಂದದ್ದು.